ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಈರುಳ್ಳಿ ಕೋಡ್ಬಳೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ಬೇಕಾಗಿರುವಂತಹ ಸಾಮಗ್ರಿಗಳು: 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 2 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಜೀರಿಗೆ, ಒಂದ್ ಸ್ವಲ್ಪ ಓಂ ಕಾಳು, 3 ಹಸಿಮೆಣಸಿನಕಾಯಿ ರೀ. ಅದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಬನ್ನಿ. ಇದನ್ನ ಸ್ವಲ್ಪ ನೀರ್ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳೋಣ್ರಿ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ತರಿ ಇದ್ರೂ ನಡೆಯುತ್ತೆ ಕಣ್ರಿ. ಸ್ವಲ್ಪ ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು ದೊಡ್ಡ ಕಪ್ಪಿನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಮತ್ತೆ ಅದೇ ಕಪ್ನಲ್ಲಿ ಅರ್ಧದಷ್ಟು ಚಿರೋಟೆ ರವೆ ತಗೊಳ್ಳನ್ರಿ, ಬಾಂಬೆ ರವೆ ಅಂತಾರಲ್ಲ ಅದು. ಮತ್ತೆ ಅದ್ರಲ್ಲಿ ಒಂದ್ ಸ್ವಲ್ಪ ಕಾಲ್ ಭಾಗ ನಾವು ಮೈದಾ ಹಿಟ್ಟು ತಗೋಬೇಕಾಗತ್ತೆ ರೀ. ಇದನ್ನ ಮಿಕ್ಸ್ ಮಾಡ್ಕೊಳನ್ರಿ. ಹಾಗೆ ಅದು ರುಬ್ಬಿರುವಂತಹ ಮಸಾಲೆನೂ ಇದ್ರಲ್ಲಿ ಹಾಕ್ಬಿಟ್ಟು ನಾವು ನೀಟಾಗಿ ಕಲ್ಸ್ಕೊಳನ್ರಿ. ನೋಡ್ರಿ, ಕೋಡ್ಬಳೆ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದ್ರೆ ತುಂಬಾನೇ ಟೇಸ್ಟ್ ಆಗಿರ್ತಕ್ಕಂದ್ರೆ ಬಾಯಲ್ಲಿ ತಿಂದ್ರೆ ಕರಗ್ ಬಿಡುತ್ತೆ, ಅಷ್ಟು ಚೆನ್ನಾಗ್ ಬರುತ್ತೆ ಇದು ಕೋಡ್ಬಳೆ, ಈರುಳ್ಳಿ ಕೋಡ್ಬಳೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳನ್ರಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳನ್ರಿ, ಹಿಟ್ಟನ್ನ ಮಸಾಲೆ ಎಲ್ಲದು. ನೋಡ್ರಿ, ಇದನ್ನ ಒಂದ್ ವಾರ ಇಟ್ಬಿಟ್ಟು ಆದ್ರೂ ತಿನ್ಬೋದು ಕಣ್ರಿ. ಮಕ್ಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಡೈಲಿ ಈವ್ನಿಂಗ್ ಸ್ನಾಕ್ಸ್ ಟೈಪ್ ಅಲ್ಲಿ ಟೀ ಜೊತೆ ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಕಣ್ರಿ ಇದು. ನೋಡ್ರಿ, ಕರ್ದಿರೋ ಎಣ್ಣೆನ ಹಾಕೊಳ್ಳನ್ರಿ ಸ್ವಲ್ಪ. ಹಾಗೆ ಒಂದು 3 ಸ್ಪೂನ್ ಬೆಣ್ಣೆ ಹಾಕೋಬೇಕಾಗುತ್ತೆ ಕಣ್ರಿ. ಇಲ್ಲಿ ನಾನು ಬೆಣ್ಣೆ ಬದ್ಲಿಗೆ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಒಂದ್ ತುಪ್ಪನ 4 ಸ್ಪೂನ್ ಹಾಕೊಳ್ತಾ ಇದೀನಿ ಕಣ್ರಿ. ನೀವು ಬೆಣ್ಣೆ ಇದ್ರೆ ಬೆಣ್ಣೆ ಹಾಕ್ಬಿಟ್ಟು ಕಲ್ಸ್ಕೊಬೋದು ಕಣ್ರಿ. ನೋಡ್ರಿ, ನೀರು ಜಾಸ್ತಿ ಹಾಕೊಳ್ಳೇಬೇಡ್ರಿ ಕಣ್ರಿ. ಒಂದ್ ಸ್ವಲ್ಪ ಒಂಥರ ಚುಮುಕ್ಸ್ತಾರಲ್ವಾ, ಆ ರೀತಿ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಸ್ವಲ್ಪ ನಾದ್ಕೊಳನ್ರಿ. ಜಾಸ್ತಿ ನೀರ್ ಹಾಕೋಬೇಡಿ, ಸ್ವಲ್ಪ ಗಟ್ಟಿಯಾಗಿ ಇರ್ಬೇಕು ಕಣ್ರಿ ಕಲ್ಸ್ಲಿಕ್ಕೆ. ನೀರ್ ಹಾಕೊಳ್ಳೇಬೇಡ್ರಿ ಜಾಸ್ತಿ. ನೋಡ್ರಿ, ಈ ರೀತಿ ಹದವಾಗಿ ನಾವು ಕಲ್ಸ್ಕೊಬೇಕಾಗತ್ತೆ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ. ನೋಡಿ, ಈ ರೀತಿ ಕಲ್ಸ್ಕೊಬೇಕಾಗತ್ತೆ. ಇದನ್ನ ಒಂಥರ ರೌಂಡ್ ಶೇಪ್ ಅಲ್ಲಿ ನೋಡ್ರಿ, ಈ ತರ ಉಜ್ಬಿಟ್ಟು ಅದನ್ನ ನಾವು ಕೋಡ್ಬಳೆ ಶೇಪ್ ಅಲ್ಲಿ ಮಾಡ್ಕೋಬೇಕಾಗತ್ತೆ. ನೋಡ್ರಿ, ಎಲ್ಲಾ ಈ ರೀತಿನೇ ಮಾಡ್ಕೊಳ್ಳಿ. ನೋಡ್ರಿ, ಇದು ಈರುಳ್ಳಿ ಕೋಡ್ಬಳೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಕಣ್ರಿ. ನೋಡಿ ಸ್ನೇಹಿತರೆ, ಹೊರಗಡೆ ತಿನ್ನೋದ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಕಣ್ರಿ. ಅಷ್ಟು ತುಂಬಾ ಈಸಿ ಇದೆ ಇದು ಕೋಡ್ಬಳೆ ಮಾಡೋದು. ನೋಡ್ರಿ, ಈ ರೀತಿ ಶೇಪ್ ಅಲ್ಲಿ ಮಾಡ್ಕೊಂಡಿದೀನಿ. ಆಲ್ರೆಡಿ ನಾನು ಎಣ್ಣೆ ಕಾಸ್ಲಿಕ್ಕೆ ಇಟ್ಟಿದ್ದೆ, ಕಾದಿದೆ. ಬನ್ನಿ ಕರಿಲಿ ಹಾಕೋಣ. ಎಲ್ಲದು ಕರ್ಕೊಳ್ಳೋಣ್ರಿ. ನೋಡ್ರಿ, ಕಂದು ಬಣ್ಣ ಬರೋ ತನಕನು ನಾವು ಕರ್ಕೋಬೇಕಾಗುತ್ತೆ ಚೆನ್ನಾಗಿ. ಈ ಕೋಡ್ಬಳೆ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ ಕಣ್ರಿ ತಿನ್ಲಿಕ್ಕೆ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ಕೋಡ್ಬಳೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ನೋಡಿ, ಕಂದು ಬಣ್ಣ ಬರೋವರೆಗೂ ನಾವು ಕರ್ಕೊಂಡಿದ್ವಿ. ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ಪ್ಲೀಸ್ ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರೆಯಕ್ ಹೋಗ್ಬೇಡಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಬಾಯ್.